ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಈ ಬುರ್ಡೆ ಪ್ರಕರಣ ಇದೆಯಲ್ಲ, ಬಗದಷ್ಟು ಕೂಡ ಬಯಲಾಗ್ತಾನೆ ಇದೆ ಇದರ ರಹಸ್ಯಗಳು. SIT ಅಧಿಕಾರಿಗಳ ನಿದ್ದೆಯನ್ನ ಗೆಡಿಸಿದೆ ಒಂದು ರೀತಿಯಲ್ಲಿ. ಯಾಕೆ ಅಂತಂದ್ರೆ ನಿನ್ನೆ ಬೆಂಗಳೂರಿನಲ್ಲಿ ಅಂದ್ರೆ ಬಾಗಲಗುಂಟೆಯ ಒಂದು ಜಾಗದಲ್ಲಿ ಜಯಂತ್ ಮನೆಯಲ್ಲಿ ನಡೆದಂತಹ ಒಂದು ಸ್ಥಳ ಮಹಾಜರಾದ ನಂತರ ಈಗ ಮತ್ತೊಂದು ಕಡೆಯಲ್ಲಿ ಈಗ ಅಧಿಕಾರಿಗಳು ಸ್ಥಳ ಮಹಾಜರು ಮಾಡ್ತಿದ್ದಾರೆ. ತಿಂಡ್ಲು ಬಳಿಯ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ SIT ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಕರೆತಂದು ಅಲ್ಲೂ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಗಿರೀಶ್ ಮಠಣ್ಣನವರ್ ವಾಸವಿದ್ದಂತಹ ಫ್ಲಾಟ್ ಸಮೀಪದ ಸರ್ವಿಸ್ ಅಪಾರ್ಟ್ಮೆಂಟ್ ಇದು. ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಸರ್ವಿಸ್ ಅಪಾರ್ಟ್ಮೆಂಟ್. ಇದರಲ್ಲಿ ಈತ ಇದ್ದ, ಇಲ್ಲೇ ಚೆನ್ನ ಹಾಗೂ ಮಠಣ್ಣನವರ್ ಸೇರಿ ಹಲವರನ್ನ ಭೇಟಿ ಮಾಡಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಅಪಾರ್ಟ್ಮೆಂಟ್ನಲ್ಲಿ SIT ಅಧಿಕಾರಿಗಳು ತೀವ್ರ ತಪಾಸಣೆಯನ್ನ ನಡೆಸಿದ್ದಾರೆ. ತಡರಾತ್ರಿ 2 ಗಂಟೆಯಿಂದ ಸತತವಾಗಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಿನ್ನೆ ಬೆಂಗಳೂರಿನ ಬಾಗಲಗುಂಟೆಯ ಮಲ್ಲಸಂದ್ರದಲ್ಲಿ ಜಯಂತ್ ಟಿ ನಿವಾಸದಲ್ಲಿ SIT ಅಧಿಕಾರಿಗಳು ಬುರ್ಡೆ ಮ್ಯಾನ್ ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿ ಅವರ ಕುಟುಂಬಸ್ಥರ ಸಮಕ್ಷಮದಲ್ಲಿ ಆತನನ್ನ ಕೂರಿಸಿ ವಿಚಾರಣೆ ಮಾಡಿದ್ರು. ಜೊತೆಗೆ ಈತ ಅಲ್ಲಿದ್ದ, ಉಳ್ಕೊಂಡಿದ್ದ ಅನ್ನುವಂಥ ಒಂದು ಆಧಾರದ ಹಿನ್ನೆಲೆಯಲ್ಲಿ ಅಲ್ಲಿ ಕೆಲವೊಂದಷ್ಟು ವಸ್ತುಗಳನ್ನ ಸೀಸ್ ಮಾಡಲಾಗಿತ್ತು ಮಹಾಜರ್ ಪ್ರಕ್ರಿಯೆ ವೇಳೆ. ಸೊ ಇವತ್ತು ಬೆಂಗಳೂರಿನ ಒಂದು ಆಪರೇಷನ್ ಏನಿದೆ ಧರ್ಮಸ್ಥಳದ ಬುರುಡೆ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ಅದರ ಡೇಟು. ಯಾಕೆಂದ್ರೆ ತಿಂಡ್ಲು ಬಳಿ ಇದ್ದಂತಹ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲೂ ಈತ ತಂಗಿದ್ದ. ಗಿರೀಶ್ ಮಠಣ್ಣನವರ್ ವಾಸವಿದ್ದಂತಹ ಫ್ಲಾಟ್ನಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಈ ಚಿನ್ನಯ್ಯ ಬಂದು ಉಳ್ಕೊಂಡಿದ್ದ ಹಾಗೂ ಇಲ್ಲೇ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದ್ರು. ಗಿರೀಶ್ ಮಠಣ್ಣನವರ್ ಜೊತೆಗೆ ಚಿನ್ನಯ್ಯ ಹಾಗೂ ಈತನ ಭೇಟಿಗೆ ಬಂದಂತಹ ಹಲವಾರು ಜನ ಇವರೆಲ್ಲರೂ ಕೂಡ ಇದೇ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಯಾವ ರೀತಿ ಮುಂದೆ ಈ ಒಂದು ಬುರುಡೆ ಕೇಸ್ ಏನಿದೆ ಇದನ್ನು ಯಾವ ರೀತಿ ತಗೊಂಡು ಹೋಗಬೇಕು ಅನ್ನುವಂಥ ಒಂದು ಮಾಸ್ಟರ್ ಪ್ಲಾನ್ ಅನ್ನ, ಬ್ಲೂ ಪ್ರಿಂಟ್ ಅನ್ನ ಇದೇ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಅವರು ಮಾಡ್ಕೊಂಡಿದ್ರು ಅನ್ನುವಂಥ ಮಾಹಿತಿ ಹಿನ್ನೆಲೆಯಲ್ಲಿ ಈಗ SIT ಅಧಿಕಾರಿಗಳು ಅಲ್ಲೂ ಕೂಡ ಈಗ ತಲಾಶ್ ನಡೆಸ್ತಾ ಇದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಇನ್ನು ಎಷ್ಟೊತ್ತು ನಡಿಬಹುದು ಅಂಡ್ ಈಗ ಸದ್ಯಕ್ಕೆ ಸಿಗ್ತಿರುವಂತಹ ಅಪ್ಡೇಟ್ಸ್ ಏನೇನಿದೆ ಇದರ ಕೇಸ್ಗೆ ಸಂಬಂಧಪಟ್ಟಂತೆ? ರಾಹುಲ್, ತಡರಾತ್ರಿ 2 ಗಂಟೆಯಿಂದಲೂ ಕೂಡ ವಿಜಯನಗರಪುರದ SB ಮ್ಯಾನ್ಷನ್ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ SIT ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರಿಸಿರುವಂತದ್ದು. ಅಂದ್ರೆ ತಡರಾತ್ರಿ 2 ಗಂಟೆ ಸುಮಾರಿಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಕರ್ಕೊಂಡ್ ಬಂದಂತ SIT SP ಆಗಿರುವಂತಹ ಸೈಮನ್ ಅವರ ನೇತೃತ್ವದ ತಂಡ ಇಲ್ಲಿ ಆತನಿಂದ ಹೇಳಿಕೆ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಅಂದ್ರೆ ಚಿನ್ನಯ್ಯ ಕೊಡುವಂತ ಪ್ರತಿಯೊಂದು ಸ್ಟೇಟ್ಮೆಂಟ್ ಅನ್ನು ಕೂಡ ವಿಡಿಯೋ ರೆಕಾರ್ಡ್ ನಲ್ಲಿ ಚಿತ್ರೀಕರಿಸುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಜೊತೆಗೆ ಆತ ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಏನಿದೆ ಇಲ್ಲಿಗೆ ಬಂದಂತ ದಿನಾಂಕ ಆಗಿರ್ಬೋದು ಎಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿರ್ತಾರೆ. ಪ್ರಮುಖವಾಗಿ ಚಿನ್ನಯ್ಯ 3 ಬಾರಿ ಬೆಂಗಳೂರಿಗೆ ಬಂದಿರ್ತಾನೆ. ಅದು ಕೂಡ ಕಳೆದ ಏಪ್ರಿಲ್ ತಿಂಗಳಲ್ಲಿ 3 ಬಾರಿ ಆತ ಬೆಂಗಳೂರಿಗೆ ಬಂದಿರ್ತಾನೆ. ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಮೊದಲನೇ ಬಾರಿ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಆತ ಬಾಗಲಗುಂಟೆಯ ಮಲ್ಸಂದ್ರದಲ್ಲಿರುವಂತಹ ಜಯಂತ್ ಅವರ ನಿವಾಸದಲ್ಲಿ 2 ದಿನ ಆತ ಸ್ಟೇ ಆಗಿರ್ತಾನೆ. ನಂತರದಲ್ಲಿ 2ನೇ ಬಾರಿ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ವಿದ್ಯಾರಣ್ಯಪುರದ ತಿಂಡ್ಲೆ ಸರ್ಕಲ್ ನಲ್ಲಿ ಇರುವಂತಹ SB ಮ್ಯಾನ್ಷನ್ ನಲ್ಲಿ ಆತ ಸ್ಟೇ ಆಗಿರ್ತಾನೆ. ಜೊತೆಗೆ ಆತನಿಗೆ ಇಲ್ಲಿ ವಾಸ್ತವ್ಯವನ್ನ ಕಲ್ಪಿಸಿದ್ ಯಾರು ಅನ್ನೋದನ್ನ SIT ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಬಾಯಿ ಬಿಟ್ಟಿದ್ದಾನೆ. ಅದರ ಹಿನ್ನೆಲೆಯಲ್ಲಿ ಆತನನ್ನ ಕರ್ಕೊಂಡ್ಬಂದು ವಿಚಾರಣೆ ಮಾಡುವಂತ ಕೆಲಸವನ್ನ ಇಲ್ಲಿ ಮಾಡ್ತಿರುವಂತದ್ದು. ಅಂದ್ರೆ ಚಿನ್ನಯ್ಯ 3 ಬಾರಿ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಮೊದಲನೇ ಬಾರಿ ಮಾತ್ರ ಜಯಂತ್ ಮನೆಯಲ್ಲಿ ಆತ ಸ್ಟೇ ಆಗಿರ್ತಾನೆ. 2ನೇ ಬಾರಿ ಬಂದಂತ ಸಂದರ್ಭದಲ್ಲಿ SB ಮ್ಯಾನ್ಷನ್ ನಲ್ಲಿ ಆತ ಇಲ್ಲಿ ತಂಗಿದ್ದ. ಜೊತೆಗೆ ಆತ ಏನು ಬೆಳ್ತಂಗಡಿ ಕೋರ್ಟ್ಗೆ ಹೋಗಿ ತಲೆಬುಡ್ಡೆಯನ್ನ ಪ್ರೊಡ್ಯೂಸ್ ಮಾಡ್ತಾನೆ. ಜೊತೆಗೆ 106 ಶವಗಳನ್ನ ಹೂತಿಟ್ಟಿದ್ದೀನಿ, ಅದರ ಪೈಕಿ ಕೆಲವೊಂದಷ್ಟು ಶವಗಳು ಅತ್ಯಾಚಾರಕ್ಕೆ ಒಳಗಾದಂತ ಯುವತಿಯರ ಶವ ಅಂತೇಳಿ ಆತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾನೆ. ಜೊತೆಗೆ ವಕೀಲರೊಬ್ಬರನ್ನ ಬೆಂಗಳೂರಿನಲ್ಲಿ ಸಂಪರ್ಕವನ್ನ ಮಾಡಿ ಅವರಿಂದ ದೂರಿನ ಪ್ರತಿಯನ್ನ ಚಿನ್ನಯ್ಯ ರೆಡಿ ಮಾಡಿಸಿರ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಸುಮಾರು 2 ದಿನಗಳ ಕಾಲ ಚಿನ್ನಯ್ಯ ಸ್ಟೇ ಆಗಿದೆ ಅನ್ನೋ ಮಾಹಿತಿ SIT ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಬಾಯಿ ಬಿಟ್ಟಿರೋದ್ರ ಹಿನ್ನೆಲೆಯಲ್ಲಿ ಆತನನ್ನ ಕಳೆದ 9 ತಾಸುಗಳಿಂದಲೂ ಕೂಡ ಅಂದ್ರೆ ರಾತ್ರಿ 2 ಗಂಟೆ ಸುಮಾರಿಗೆ ಕರ್ಕೊಂಡ್ ಬಂದಂತ SIT ಅಧಿಕಾರಿಗಳು ಇಲ್ಲಿ ಆತನಿಂದ ಹೇಳಿಕೆ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.